ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಗಮನ ಹರಿಸ್ತಿರುವಂತಹದ್ದು ಆರೋಗ್ಯದ ಬಗ್ಗೆ. ಅದರಲ್ಲೂ ಇತ್ತೀಚೆಗೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ತಲೆ ಹಿಡ್ಕೊಂಡು ಕೂತಿರ್ತಾರೆ. ಏನು ಅಂತ ಕೇಳಿದ್ರೆ ಸೈನಸ್ ಪ್ರಾಬ್ಲಮ್ಮು, ತಲೆ ನೋವ್ತಾ ಇದೆ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಸೈನಸ್ ಅಂದ್ರೆ ಏನು, ಯಾವೆಲ್ಲ ರೀತಿಯ ಪರಿಹಾರಗಳಿವೆ, ಇದೇ ವಿಷಯದ ಬಗ್ಗೆ ಇವತ್ತಿನ ಸುಹಾಸಿನಿ ಬೆಳಕು ಚೆಲ್ಲುತ್ತೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾವನಾ. ಸೈನಸ್ ಸಮಸ್ಯೆ ಬಗ್ಗೆ ನಮಗೆ ಮಾಹಿತಿ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಂಜುನಾಥ್. ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಸೈನಸ್ ಅಂದ್ರೆ ಬೇಸಿಕಲಿ ಏನು? The sinuses are the air-filled spaces or air-filled openings that are present in the skull ಅಂತ ಹೇಳ್ತೇವೆ. ನಮ್ಮ ತಲೆ ಬುಡಲಿರೋ ರಂಧ್ರಕ್ಕೆ, ತೂತಿಗೆ ನಾವು ಸೈನಸ್ ಅಂತ ಕರಿತೇವೆ. ಈ ಸೈನಸ್ ಸ್ಟ್ರಕ್ಚರ್ಸ್ ಬಹಳ ಇಂಪಾರ್ಟೆಂಟ್. ಫಸ್ಟ್ ಅದು ತಿಳ್ಕೊಬೇಕಾಗತ್ತೆ. ಸೈನಸ್ ಹ್ಯಾವ್ ಎ ಲೈನಿಂಗ್ ಆಫ್ ಮ್ಯೂಕಸ್ ಮೆಂಬ್ರೇನ್. ಓಕೆ, ನಾವು ಸೈನಸ್ ಅಲ್ಲಿ ಒಂದು ಲೇಯರ್ ಅನ್ನ ಲೈನಿಂಗ್ ನ ಕಾಣ್ತೇವೆ. ಅದನ್ನ ನಾವು ಮ್ಯೂಕಸ್ ಮೆಂಬ್ರೇನ್ ಅಂತ ಕರಿತೇವೆ. ಈ ಮ್ಯೂಕಸ್ ಮೆಂಬ್ರೇನ್ ಇಟ್ ಕಂಟೈನ್ಸ್ ಸೀಲಿಯಾಕ್ ಸೆಲ್ಸ್. ಈ ಮ್ಯೂಕಸ್ ಮೆಂಬ್ರೇನ್ ಅಲ್ಲಿ ಸೀಲಿಯಾಕ್ ಸೆಲ್ಸ್ ಅನ್ನೋದಿರುತ್ತೆ. ಈ ಸೀಲಿಯಾಕ್ ಸೆಲ್ಸ್ ಏನು ಉಪಯೋಗ ಅಂತ ಹೇಳಿದ್ರೆ, ಸೀಲಿಯಾಕ್ ಸೆಲ್ಸ್ ಹೆಲ್ಪ್ಸ್ ಟು ಡ್ರೈನ್ ಔಟ್ ದಿ ಮ್ಯೂಕಸ್ ಥ್ರೂ ನೇಸಲ್ ಪ್ಯಾಸೇಜ್ ಅಂತ ಹೇಳ್ತೀವಿ. ನಮ್ಮ ತಲೆ ಬುಡಲಿ ಏನು ಕಫ ತುಂಬಿಕೊಳ್ಳುತ್ತೆ ಅದು ಹೊರಗಡೆ ಹಾಕೋದಕ್ಕೆ ಈ ಸೀಲಿಯಾಕ್ ಸೆಲ್ಸ್ ಬಹಳ ಮುಖ್ಯ ಆಗುತ್ತೆ. ಯಾವಾಗ ಇದು ಮ್ಯೂಕಸ್ ಮೆಂಬ್ರೇನ್ ಮತ್ತೆ ಸೀಲಿಯಾಕ್ ಸೆಲ್ಸ್ ಕರೆಕ್ಟಾಗಿ ಕೆಲಸ ಮಾಡ್ತಾ ಇರುತ್ತೆ, ಯಾವುದೇ ರೀತಿ ಸೈನಸ್ ಇನ್ಫೆಕ್ಷನ್ ಆಗೋದಿಲ್ಲ. ಯಾವಾಗ ಇದು ಸೀಲಿಯಾಕ್ ಸೆಲ್ಸು ಮ್ಯೂಕಸ್ ಮೆಂಬ್ರೇನ್ ಡ್ಯಾಮೇಜ್ ಆಗುತ್ತೆ, ಯಾವಾಗ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ, ಅವಾಗ ಸೀಲಿಯಾಕ್ ಸೆಲ್ಸ್ ಡ್ಯಾಮೇಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಅದು ಹೊರಗಡೆ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ, ಕಫ ಏನು ತುಂಬಿಕೊಂಡಿರುತ್ತೆ. ಆವಾಗ ಸೈನಸ್ ಓಪನಿಂಗ್ಸಲ್ಲಿ ಏನಾಗುತ್ತೆ, ಬ್ಲಾಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಬ್ಲಾಕ್ ಆಗುತ್ತೆ, ನಾನು ಮ್ಯೂಕಸ್ ಮೆಂಬ್ರೇನ್ ಏನೇ ಹೇಳಿದೆ ಅದು ಇನ್ಫ್ಲಮೇಷನ್ ಆಗುತ್ತೆ, ಊದ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಆ ಕಂಡೀಷನ್ನ ನಾವು ಸೈನೋಸೈಟಿಸ್ ಅಂತ ಕರಿತೇವೆ. ಮೇಯ್ನಾಗಿ ಸೈನೋಸೈಟಿಸ್ ಈಸ್ ಆಲ್ಸೋ ನೋನ್ ಆಸ್ ರೈನೋಸೈನೋಸೈಟಿಸ್ ಆ್ಯಂಡ್ ನೇಸಲ್ ಕಂಜೆಷನ್ ಅಂತ ಹೇಳ್ತೇವೆ. ಈ ಸೈನೋಸೈಟಿಸ್ನ ನಾವು ನೇಸಲ್ ಕಂಜೆಷನ್ ಅಂತ ಕೂಡ ಕರಿತೇವೆ, ಮತ್ತೆ ರೈನೋಸೈನೋಸೈಟಿಸ್ ಅಂತ ಕೂಡ ಕರಿತೇವೆ. ಎಪಿಡೆಮಾಲಜಿಕಲಿ ನೋಡಬೇಕು ಅಂತ ಹೇಳಿದ್ರೆ ಸುಮಾರು 20,000 million ಆರ್ ಪ್ರೌನ್ ಟು ದಿಸ್ ಕಂಡೀಷನ್ ಅಂತ ಹೇಳ್ತೇವೆ. ಸುಮಾರು 20,000 ಜನರು ಒಂದು ವರ್ಷಕ್ಕೆ ಈ ಸೈನೋಸೈಟಿಸ್ ಅನ್ನೋ ಕಂಡೀಷನ್ನ ತುತ್ತಾಗ್ತಾರೆ. ಮೇನ್ ಆಗಿದ್ದು ಎಪಿಡೆಮಾಲಜಿಕಲಿ ನೋಡಿದಾಗ ನಮ್ಮ ತಲೆ ಬುಡಲ್ಲಿ ಏನು ನಾವು ಸೈನಸ್ ಕಾಣ್ತೇವೆ ಅಂತ ಹೇಳಿದ್ರೆ, ದ ಹ್ಯೂಮನ್ ಸ್ಕಲ್ ಕಂಟೈನ್ಸ್ 4 pairs ಆಫ್ ಸೈನಸಸ್. 4 ಥರದ ಜೋಡಿಯಾದ ಸೈನಸ್ನ ಕಾಣ್ತೇವೆ. ಈ ಸೈನಸ್ ಏನಕ್ಕೆ ನಮ್ಮ ತಲೆ ಬುಡಲಿ ಇರ್ತದೆ ಅಂತ ಹೇಳಿದ್ರೆ, ಇದ್ರ ಫಂಕ್ಷನ್ಸ್ ತಿಳ್ಕೊಬೇಕಾಗತ್ತೆ. ಇಟ್ ಹೆಲ್ಪ್ಸ್ ಟು ರೆಡ್ಯೂಸ್ ದಿ ಸ್ಕಲ್ ವೆಯ್ಟ್. ನಮ್ಮ ತಲೆ ಬುಡೆ ಏನು ಭಾರ ಅದು ಕಡಿಮೆ ಮಾಡೋದಕ್ಕೆ ಈ ಸೈನಸ್ ಭಾಳ ಮುಖ್ಯ ಆಗುತ್ತೆ. ಬೈ ಬ್ಯಾಲೆನ್ಸಿಂಗ್ ದಿ ಏರ್ ಪ್ರೆಷರ್ ಔಟ್ಸೈಡ್ ಆ್ಯಂಡ್ ಇನ್ಸೈಡ್ ದಿ ಸ್ಕಲ್. ನಮ್ಮ ತಲೆ ಬುಡೆ ಒಳಗಿನ ಟೆಂಪ್ರೇಚರ್ ಆಗಿರ್ಬೋದು, ತಲೆ ಬುಡೆ ಹೊರಗಿನ ಟೆಂಪ್ರೇಚರ್ ಆಗಿರ್ಬೋದು, ಅದು ಬ್ಯಾಲೆನ್ಸ್ ಮಾಡೋದಕ್ಕೆ ಈ ಸೈನಸ್ ಭಾಳ ಮುಖ್ಯ ಆಗುತ್ತೆ. ಇನ್ನೊಂದು ಮುಖ್ಯ ಏನು ಯೂಸ್ ಈ ಸೈನಸ್ ಇಂದ ಅಂತ ಹೇಳಿದ್ರೆ, ಇಟ್ ಹೆಲ್ಪ್ಸ್ ಟು ಪ್ರೊಡ್ಯೂಸ್ ನೇಸಲ್ ವಾಯ್ಸ್. ನಾವು ಮೂಗಿನಿಂದ ಏನು ವಾಯ್ಸ್ ಬರುತ್ತೆ, ನೇಸಲ್ ವಾಯ್ಸ್ ಅಂತ ಹೇಳ್ತೇವೆ, ಅದು ಬರೋದಕ್ಕೆ ಈ ಸೈನಸ್ನೇ ಭಾಳ ಮುಖ್ಯ ಕಾರಣ ಆಗುತ್ತೆ. ಇದು ದ ಫಂಕ್ಷನ್ಸ್ ಆಫ್ ದಿ ಸೈನಸಸ್. ಓಕೆ, ಯಾವ ಥರದ ನಾನು ಹೇಳಿದೆ 4 ಥರದ 4 ಪೇರ್ ಸೈನಸಸ್ ಇರುತ್ತೆ ಅಂತ. ಯಾವುದು ಅಂತ ಹೇಳಿದ್ರೆ, ಮೊದಲನೇದಾಗಿ ಫ್ರಂಟಲ್ ಸೈನಸಸ್, ಸೆಕೆಂಡು ಮ್ಯಾಕ್ಸಿಲರಿ ಸೈನಸ್, 3ನೇದು ಎಥ್ಮಾಯ್ಡಲ್ ಸೈನಸ್ ಅಂತ ಹೇಳ್ತೀವಿ, 4ನೇದು ಸ್ಪಿನಾಯ್ಡ್ ಸೈನಸ್ ಅಂತ ಹೇಳ್ತೇವೆ. ಮೊದಲನೇದು ಫ್ರಂಟಲ್ ಸೈನಸ್. ಇದು ಎಲ್ಲಿರುತ್ತೆ ಅಂತ, ಇಟ್ ವಿಲ್ ಬಿ ಇನ್ ಫೋರ್ ಹೆಡ್ ಅಂತ ಹೇಳ್ತೇವೆ. ನಮ್ಮ ತಲೆ ಬುಡೆ ಮೇಲೆ ಅಲ್ಲಿ ಈ ಸೈನಸ್ನ ಕಾಣ್ತೇವೆ, ಅದನ್ನು ನಾವು ಫ್ರಂಟಲ್ ಸೈನಸ್ ಅಂತ ಕರಿತೇವೆ. ಇನ್ನೊಂದು ಮ್ಯಾಕ್ಸಿಲರಿ ಸೈನಸ್. ಮ್ಯಾಕ್ಸಿಲರಿ ಸೈನಸ್ ಇನ್ ದಿ ಚೀಕ್ಸ್ ಅಂತ ಹೇಳ್ತೇವೆ. ಓಕೆ, ಇಲ್ಲಿ ಜೋಡಿಯಾಗಿ ಈ ಮ್ಯಾಕ್ಸಿಲರಿ ಸೈನಸ್ ಅನ್ನ ಕಾಣ್ತೇವೆ ನಾವು. ಇನ್ನೊಂದು ಎಥ್ಮಾಯ್ಡಲ್ ಸೈನಸ್ ಅಂತ ಹೇಳಿದೆ, ಅದು ಇನ್ ಬಿಟ್ವೀನ್ ದಿ ಐಸ್, 2 ಕಣ್ಣಿನ ಮಧ್ಯಭಾಗದಲ್ಲಿ ಈ ಸೈನಸ್ನ ಕಾಣ್ತೇವೆ. ಇನ್ನೊಂದು ಸ್ಪಿನಾಯ್ಡ್ ಸೈನಸ್, ಇದು ಕಣ್ಣಿನ ಹಿಂಭಾಗದಲ್ಲಿ ಕಾಣ್ತೇವೆ, ಬಿಹೈಂಡ್ ದಿ ಐಸ್ ಅಂತ ಹೇಳ್ತೇವೆ. ಇದ್ರದ್ದು ಸೈನಸ್ದು 4 ಥರದ ವಿಂಗಡಣೆ ಆಯಿತು. ಯಾವುದೇ ರೀತಿ ನಮಗೀಗ ಪೇಷಂಟ್ಸು ಸೈನಸೈಟಿಸ್ ಇದೆ ಅಂತ ಹೇಳಿ ಬಂದಾಗ ನಾವು 3 ಥರವಾಗಿ ವಿಂಗಡಿಸ್ತೇವೆ. ದೇರ್ ಆರ್ 3 types ಆಫ್ ಸೈನಸೈಟಿಸ್. ಫಸ್ಟು ಅಕ್ಯೂಟ್ ಸೈನಸೈಟಿಸ್, ಸಬ್ಅಕ್ಯೂಟ್ ಸೈನಸೈಟಿಸ್ ಅಂಡ್ ಕ್ರಾನಿಕ್ ಸೈನಸೈಟಿಸ್ ಅಂತ ಹೇಳ್ತೇವೆ. ಫಸ್ಟು ಅಕ್ಯೂಟ್ ಸೈನಸೈಟಿಸ್ ಅಂತ, ದ ಸಿಂಪ್ಟಮ್ಸ್ ಲಾಸ್ಟ್ ಫಾರ್ 4 weeks. ಓಕೆ, ಅದು ರೋಗ ಲಕ್ಷಣ ಏನಿರುತ್ತೆ ಅದು 4 ವಾರದ ತನಕ ಮಾತ್ರ ಇರುತ್ತೆ, ಅದು ಅಕ್ಯೂಟ್ ಸೈನೋಸೈಟಿಸು. ಸಬ್ಅಕ್ಯೂಟ್ ಸೈನೋಸೈಟಿಸಲ್ಲಿ ದ ಸಿಂಪ್ಟಮ್ಸ್ ಲಾಸ್ಟ್ ಫಾರ್ 8 weeks, 8 ವಾರ ತನಕ ಆ ರೋಗ ಲಕ್ಷಣ ಕಾಣ್ಬೋದು. ಮೇಯ್ನಾಗಿ ಕ್ರಾನಿಕ್
ಸೈನೋಸೈಟಿಸಲ್ಲಿ ನಾವೇನು ಕಾಣ್ತೇವೆ 12 ವಾರದ ಮೇಲ್ಪಟ್ಟು ಈ ರೋಗ ಲಕ್ಷಣಗಳು ಇತ್ತು ಅಂತ ಹೇಳಿದ್ರೆ ಅದನ್ನು ನಾವು ಕ್ರಾನಿಕ್ ಸೈನೋಸೈಟಿಸ್ ಅಂತ ಹೇಳ್ತೇವೆ. ಮೇಯ್ನಾಗಿ ಅಕ್ಯೂಟ್ ಸೈನೋಸೈಟಿಸ್ ಯಾತಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಅಕ್ಯೂಟ್ ಸೈನೋಸೈಟಿಸ್ ಇಸ್ ಮೇನ್ಲಿ ಕಾಸ್ ಡ್ಯೂ ಟು ದಿ ಬ್ಯಾಕ್ಟೀರಿಯಲ್ ಆ್ಯಂಡ್ ವೈರಸ್ ಇನ್ಫೆಕ್ಷನ್ ಆಫ್ ದಿ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ. ನಮ್ಮ ಕತ್ತಿನ ಮೇಲ್ಭಾಗದಲ್ಲಿ ಬರೋ ಇನ್ಫೆಕ್ಷನಿಂದ ತಗಲೋ ಇನ್ಫೆಕ್ಷನ್ನ ನಾವು ಸೈನೋಸೈಟಿಸ್ ಅಂತ ಕರಿತೇವೆ. ಮೇಯ್ನಾಗಿ ಬ್ಯಾಕ್ಟೀರಿಯಾಸ್ ಯಾವುದು ಅಂತ ಹೇಳಿದ್ರೆ ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯೆ ಆ್ಯಂಡ್ ಈಮೋಫೈಲಸ್ ಇನ್ಫ್ಲೂಯೆನ್ಸಾ ಅನ್ನೋ ಬ್ಯಾಕ್ಟೀರಿಯಾ ಮತ್ತು ವೈರಸ್ಸು ಈ ಸೈನೋಸೈಟಿಸ್ ಅಫೆಕ್ಟ್ ಮಾಡೋದಕ್ಕೆ 90% ಆಫ್ ಕೇಸಸಲ್ಲಿ ಮುಖ್ಯ ಕಾರಣ ಆಗುತ್ತೆ. ಇನ್ನೊಂದು ಥರದ ವಿಂಗಡಣೆ ಅಂದರೆ ಕ್ರಾನಿಕ್ ಸೈನೋಸೈಟಿಸ್. ಕ್ರಾನಿಕ್ ಸೈನೋಸೈಟಿಸ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ವೆನ್ ಅಕ್ಯೂಟ್ ಸೈನೋಸೈಟಿಸ್ ಇಸ್ ನಾಟ್ ಟ್ರೀಟೆಡ್ ಪ್ರಾಪರ್ಲಿ. ಯಾವಾಗ ನಾವು ಅಕ್ಯೂಟ್ ಸೈನೋಸೈಟಿಸ್ನ ಕರೆಕ್ಟಾಗಿ ಟ್ರೀಟ್ ಮಾಡಿಲ್ಲ ಅಂತ ಹೇಳಿದ್ರೆ, ಕರೆಕ್ಟಾಗಿ ಪೇಷಂಟ್ಸು ಮೆಡಿಕೇಷನ್ಸ್ ತೊಗೊಂಡಿಲ್ಲ ಅಂತ ಹೇಳಿದ್ರೆ ಅದು ಕ್ರಾನಿಕ್ ಆಗಿ ಟರ್ನ್ ಆಗುತ್ತೆ. ಯಾವಾಗ ನಾವು ಅಕ್ಯೂಟ್ ಸೈನೋಸೈಟಿಸಲ್ಲೇ ಇನ್ಫೆಕ್ಷನ್ನ ಅಲ್ಲೇ ತಡೆಗಟ್ಟಿದ್ರೆ ಅದು ಕ್ರಾನಿಕ್ ಆಗಿ ಟರ್ನ್ ಆಗೋಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಬೆಟರ್ ಅಕ್ಯೂಟ್ ಸೈನೋಸೈಟಿಸಲ್ಲೇ ನಾವು ಅದನ್ನು ಡಯಾಗ್ನೋಸ್ ಮಾಡಿ ಅದಕ್ಕೆ ಕರೆಕ್ಟಾಗಿ ಚಿಕಿತ್ಸೆಗೆ ಕೊಟ್ಟರೆ ಅದು ಕ್ರಾನಿಕ್ ಆಗಿ ಟರ್ನ್ ಆಗೋದಿಲ್ಲ. ಓಕೆ, ಇವಾಗ ಒಂದು ವೇಳೆ ಒಬ್ಬರಿಗೆ ಸೈನಸ್ ಪ್ರಾಬ್ಲಮ್ ಇದೆ ಅಂತ ಅನ್ಸುತ್ತೆ, ಆದರೆ ಕೆಲವರು ತಲೆನೋವು ಈ ಸೈನಸ್ಗೂ ಇರುವಂತಹ ಏನು ವ್ಯತ್ಯಾಸ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಕೆಲವರು ಸೈನಸ್ ಬಂದರೂ ಕೂಡ ಅದನ್ನ ತಲೆನೋವು ಅನ್ಕೊಂಡು ನೆಗ್ಲೆಕ್ಟ್ ಮಾಡಬಹುದು. ಸೊ ಈ ತಲೆನೋವು ಮತ್ತೆ ಸೈನಸ್ಗೆ ನಡುವೆ ಇರುವಂತಹ ವ್ಯತ್ಯಾಸಗಳೇನು? ವ್ಯತ್ಯಾಸ ತುಂಬಾನೇ ಇರುತ್ತೆ. ಈಗ ನಾರ್ಮಲ್ ಹೆಡ್ಡೇಕಲ್ಲಿ ನಮಗೆ ಪೇಯ್ನ್ ಹೋಲ್ ಹೆಡ್ ಇರುತ್ತೆ, ಆಕ್ಸಿಪಿಟಲ್ ಹೆಡ್ಡೇಕ್ ಅಂತ ಹೇಳ್ತಾರೆ, ಟೆಂಪಲ್ಸಲ್ಲಿ ಹೆಡ್ಡೇಕ್ ಇರುತ್ತೆ ಅಂತ ಹೇಳ್ತೇವೆ. ಇಲ್ಲಿ ಮೇಯ್ನ್ ಆಗಿ ನಾವು ಸೈನಸ್ ಹೆಡ್ಡೇಕಲ್ಲಿ ಏನು ಕಾಣ್ತೀವಿ ಅಂದರೆ ದೇರ್ ಇಸ್ ಎ ಪೇಯ್ನ್ ಅಂಡ್ ಪ್ರೆಷರ್ಸ್ ಇನ್ ದಿ ಫೋರ್ ಹೆಡ್. ಎಲ್ಲಿ ನನ್ನ ಸೈನಸ್ ಭಾಗಗಳನ್ನ ತೋರಿಸಿದೆ ಅಲ್ಲಿ ಮಾತ್ರ ಪೇನ್ ಇರುತ್ತೆ. ಇಲ್ಲಿ ಪೇನ್ ಅಂತ ಹೇಳಿ ಬರ್ತಾರೆ, ಇಲ್ಲಿ ಭಾರ ಅಂತ ಹೇಳಿ ಬರ್ತಾರೆ. ಫ್ರಂಟಲ್ ಸೈನಸ್ ಏನಾದರೂ ಅಫೆಕ್ಟ್ ಆಗಿದ್ರೆ ತಲೆಬುಡೆ ಮೇಲ್ಭಾಗದಲ್ಲಿ ಫೋರ್ ಹೆಡ್ ಅಂತ ಏನು ಹೇಳ್ತೇವೆ ಅಲ್ಲಿ ಪೇನ್ ಕಾಣ್ತೇವೆ. ಪರ್ಟಿಕ್ಯುಲರ್ ಆ ಸೈನಸ್ ಇನ್ಫೆಕ್ಟ್ ಆಗಿದ್ರೆ ಅಲ್ಲಿ ಪೇನ್ ಕಾಣುತ್ತೆ. ಮತ್ತು ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ ಸಿಂಪ್ಟಮ್ಸ್ ಆಫ್ ಸೈನಸ್ ಹೆಡ್ಡೇಕ್ ಅಂತ ಹೇಳಿದ್ರೆ ಅದು ಬೆಂಡಿಂಗ್ ಅಗ್ರಿವೇಷನ್ ಅಂತ ಹೇಳ್ತೇವೆ. ನಾವು ಯಾವಾಗ ತಲೆನ ಬಗ್ಗಿ ಹೇಳ್ತೀವಿ ಆವಾಗ ಆ ಪೇನ್ ಅಗ್ರಿವೇಟ್ ಆಗುತ್ತೆ. ಆಮೇಲೆ ಟೈಟ್ ಬ್ಯಾಂಡೇಜ್ ಕಟ್ಕೊಂಡ್ರೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಈ ಥರದ ಸಿಂಪ್ಟಮ್ಸ್ ಇಟ್ಕೊಂಡು ಬಂದಾಗ ನಾವು ಅದು ಸೈನಸ್ ಹೆಡ್ಡೇಕು ತುಂಬ ತಿಂಗಳಿಂದ ಇದೆ, ತುಂಬ ವರ್ಷದಿಂದ ರಿಪೀಟೆಡ್ ಆಗ್ತಾ ಇರುತ್ತೆ ಅಂತ ಹೇಳಿ ಬಂದಾಗ ಅದು ನಾವು ಸೈನಸ್ ಇನ್ಫೆಕ್ಷನ್ ಅಂತ ನಾವು ಪರಿಗಣಿಸ್ತೇವೆ. ಓಕೆ, ಇವಾಗ ಸೈನಸ್ ಮೊದಲಿಗೆ ಬಂದರೆ ಅಂದರೆ ಪ್ರಾಥಮಿಕ ಚಿಕಿತ್ಸೆಯಾಗಿ ಏನು ಕೊಡಲಾಗುತ್ತೆ? ಪ್ರಾಥಮಿಕ ಚಿಕಿತ್ಸಾ ಅಂತ ಹೇಳಿದ್ರೆ ನಾವು ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಅಂತ ಕೊಡಬೇಕಾಗತ್ತೆ. ಇವಾಗ ಅಲೋಪತಿಕಲ್ಲಿ ನಾವು ಹೋದಾಗ ತುಂಬ ಜನ ಹೇಳ್ತಾರೆ ತುಂಬ ವರ್ಷದಿಂದ ಪೇನ್ ಕಿಲ್ಲರ್ಸ್ ತೊಗೊಳ್ತಾ ಇರ್ತೀನಿ, ತುಂಬ ವರ್ಷದಿಂದ ಆಂಟಿಬಯೋಟಿಕ್ಸ್ ತೊಗೊಳ್ತಾ ಇರ್ತಾರೆ. ಆ ಕಂಡೀಷನಲ್ಲಿ ಆ ಟೆಂಪರರಿ ರಿಲೀಫ್ ಮಾತ್ರ ಸಿಕ್ಕಿರುತ್ತೆ. ಓಕೆ, ಬಟ್ ರಿಪೀಟೆಡ್ ಆಗಿ ಹೆಡ್ಡೇಕ್ ಬರ್ತಾ ಇರುತ್ತೆ. ಓಕೆ, ಈ ಸಂದರ್ಭದಲ್ಲಿ ಇನ್ನೊಂದು ಪ್ರಶ್ನೆ ಅಂದರೆ ಸಾಮಾನ್ಯವಾಗಿ ಇವಾಗ ಮೆಡಿಕಲ್ ಶಾಪ್ಗಳಿಗೆ ಜನ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಇವಾಗ ಹೊಟ್ಟೆ ನೋವು ಬಂದರೂ ಹೋಗಿ ಮೆಡಿಕಲ್ ಶಾಪಲ್ಲಿ ಮಾತ್ರ ತರ್ತಾರೆ, ತಲೆನೋವು ಬಂದರೂ ಅಷ್ಟೇ, ಹಾಗೆ ಸೈನಸ್ ಬಂದರೂ ಅಷ್ಟೇ ಮೆಡಿಕಲ್ ಶಾಪ್ಗೆ ಹೋಗ್ತಾರೆ, ತಲೆನೋವು ಅಂತ ಹೇಳಿ ಒಂದು ಮಾತ್ರೆ ತಗೋತಾರೆ. ಅದಕ್ಕೆ ಒಂದು ರೀತಿ ನೀವು ಹೇಳಿದ ಹಾಗೆ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ. ಅದರಿಂದ ಸೈನಸ್ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು? ನಿಜವಾಗಿಯೂ ಕೂಡ ನಾರ್ಮಲ್ ಮಾತ್ರೆಯಿಂದ ಸೈನಸ್ನ ಹೋಗ್ಲಾಡಿಸಬಹುದಾ? ಹೌದು, ಅದೇ ನಾನು ಹೇಳಿದೆ. ಈ ಅಕ್ಯೂಟ್ ಸೈನೋಸೈಟಿಸ್ ಅಲ್ಲಿ ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ಅದು ಕ್ರಾನಿಕ್ ಆಗಿ ಟರ್ನ್ ಆಗೋದಿಲ್ಲ. ಈಗ ಪೇಷಂಟ್ಸ್ ಏನು ಮಾಡ್ತಾರೆ ಅಂತ ದಿನನಿತ್ಯ ಜೀವನದಲ್ಲಿ ಬೆಳಗ್ಗೆ ಕೆಲಸಕ್ಕೆ ಹೋಗ್ಬೇಕಾಗಿರುತ್ತೆ, ಸೈನಸ್ನ ಕರೆಕ್ಟಾಗಿ ವೈದ್ಯರ ಹತ್ರ ಬರೋದಿಲ್ಲ. ಈಗ ಅವರೇ ಮೆಡಿಕಲ್ ಶಾಪ್ಗೆ ಹೋಗಿ ಪೇನ್ ಕಿಲ್ಲರ್ಸ್ ತೊಗೊಂಡಿರ್ತಾರೆ. ತಲೆನೋವು ಅಂತ ಹೇಳಿದ್ರೆ ತಲೆನೋವು ಮಾತ್ರ ಪೇನ್ ಕಿಲ್ಲರ್ಸ್ ತೊಗೊಂಡಿರ್ತಾರೆ. ಆ ತಕ್ಷಣಕ್ಕೆ ಮಾತ್ರ ನೋವು ಕಡಿಮೆ ಆಗಿರುತ್ತೆ. ತಿರ್ಗಾ ಒಂದು 15 ದಿವಸ ಆದಮೇಲೆ ತಿರ್ಗಾ ರಿಪೀಟೆಡ್ ಆಗಿ ಹೆಡ್ಡೇಕ್ ಬರ್ತಾ ಇರುತ್ತೆ. ಅವಾಗ ಒಂದು ಮಾತ್ರೆ ತೊಗೊಳ್ತಾರೆ. ತಿರ್ಗಾ ಒಂದು ಮಂತ್ ಆದಮೇಲೆ ತಿರ್ಗಾ ರಿಪೀಟೆಡ್ ಆಗಿ ಹೆಡ್ಡೇಕ್ ಬರ್ತಾರೆ, ತಿರ್ಗಾ ಮಾತ್ರೆ ತೊಗೊಳ್ತಾರೆ. ಈ ಥರ ಹೋಗಿ ಅವರು ಟೈಮ್ ಕಳೀತಾರೆ ಹೊರತು ಯಾವುದೇ ರೀತಿ ವೈದ್ಯರನ್ನ ಅಪ್ರೋಚ್ ಮಾಡೋದಿಲ್ಲ. ಆಗ ಏನಾಗುತ್ತೆ, ಅಕ್ಯೂಟ್ ಸೈನೋಸೈಟಿಸ್ ಇದ್ದಿದ್ದು ಕ್ರಾನಿಕ್ ಸೈನೋಸೈಟಿಸ್ ಆಗಿ ಟರ್ನ್ ಆಗುತ್ತೆ. ಆಗ ನಮ್ಮ ಹತ್ರ ಬಂದಾಗ ಕಷ್ಟ ಆಗುತ್ತೆ. ಓಕೆ, ಅಕ್ಯೂಟ್ ಸೈನೋಸೈಟಿಸ್ ಅಲ್ಲೇ ಟ್ರೀಟ್ಮೆಂಟ್ ತೊಗೊಂಡ್ರೆ ಕ್ರಾನಿಕ್ ಆಗಿ ಟರ್ನ್ ಆಗೋದಿಲ್ಲ ಅಂತ ಹೇಳಿದೆ. ಈ ಕ್ರಾನಿಕಲ್ಲಿ ಬಂದಾಗ ಅದೇ ಥರದ ವಿಂಗಡಣೆ ಮಾಡಬೇಕಾಗತ್ತೆ. ಅದಕ್ಕೆ ಸಪ್ರೇಟ್ ಆದ್ರೆ ಮೆಡಿಸಿನ್ಸ್ ನಾವು ಕೊಡಬೇಕಾಗತ್ತೆ. ಓಕೆ, ಇವಾಗ ಅಕ್ಯೂಟ್ ಸೈನಸೈಟಿಸ್ ಇರುವಂತಹ ಒಬ್ಬ ಪೇಷಂಟ್ ನಿಮ್ಮ ಹತ್ರ ಬಂದರು ಅಂದರೆ ಪ್ರಾಥಮಿಕವಾಗಿ ಯಾವೆಲ್ಲ ಹಂತದ ಚಿಕಿತ್ಸೆಗಳನ್ನು ಅವ್ರಿಗೆ ಕೊಡಲಾಗುತ್ತೆ? ನಾವು ಫಸ್ಟು ಮೇಯ್ನ್ ಆಗಿ ಯಾವ್ದನ್ನ ಪೇಷಂಟ್ ಬಂದಾಗ ಹೇಳಿದ್ರೆ ಅದನ್ನ ಮುಖ್ಯ ಕಾರಣಕ್ಕೆ ಹೇಳ್ತೇವೆ, ಏನಕ್ಕೆ ಸೈನಸೈಟಿಸ್ ಬರುತ್ತೆ ಅಂತ. ಮುಖ್ಯ ಕಾರಣಗಳನ್ನ ಏನು ಹೇಳ್ತೇವೆ ಅಂದರೆ ರಿಪೀಟೆಡ್ ಕೋಲ್ಡ್ ಆ್ಯಂಡ್ ರಿಪೀಟೆಡ್ ಅಲರ್ಜೀಸ್. ಯಾವಾಗ ರಿಪೀಟೆಡ್ ಕೋಲ್ಡ್ ಅಂಡ್ ರಿಪೀಟೆಡ್ ಅಲರ್ಜೀಸ್ ಆಗ್ತಾ ಇರುತ್ತೆ, ದೇರ್ ಇಸ್ ಎ ಮೋರ್ ಸೆಕ್ರೇಷನ್ ಆಫ್ ದಿ ಮ್ಯೂಕಸ್. ಓಕೆ, ನಮ್ಮ ಮ್ಯೂಕಸ್ ತುಂಬಾನೇ ಸೆಕ್ರೇಟ್ ಆಗ್ತಾ ಇರುತ್ತೆ. ಯಾವಾಗ ತುಂಬಾನೇ ಸೆಕ್ರೇಟ್ ಆಗುತ್ತೆ, ನಾನು ಸೀಲಿಯಾಕ್ ಸೆಲ್ಸ್ ಏನಿದೆ ಅದು ಹೊರಗಡೆ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಆವಾಗ ತುಂಬ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಸೈನಸ್ ಓಪನಿಂಗ್ಸ್ ಅಂತ ಏನು ಹೇಳಿದೆ ಅದು ಬ್ಲಾಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಅದು ಬ್ಲಾಕ್ ಆಗುತ್ತೆ, ಇನ್ಫ್ಲಮೇಷನ್ ಆಫ್ ದಿ ಮ್ಯೂಕಸ್ ಮೆಂಬ್ರೇನ್ ಅಂತ ಹೇಳಿದೆ, ಅದರಿಂದ ಕೂಡ ಸೈನಸೈಟಿಸ್ ಇನ್ಫೆಕ್ಷನ್ ಬರೋ ಸಾಧ್ಯತೆ ಇರುತ್ತೆ. ಇನ್ನೊಂದು ರಿಪೀಟೆಡ್ ಇಯರ್ ಇನ್ಫೆಕ್ಷನ್ಸ್. ರಿಪೀಟೆಡ್ ಇಯರ್ ಇನ್ಫೆಕ್ಷನ್ಸ್ ಅಂತ ಹೇಳಿದ್ರೆ ಕಿವಿಯಲ್ಲಿ ಸೋಂಕು, ಓಟೈಟಿಸ್ ಮೀಡಿಯಾ, ಅಕ್ಯೂಟ್ ಓಟೈಟಿಸ್ ಮೀಡಿಯಾ, ಕ್ರಾನಿಕ್ ಓಟೈಟಿಸ್ ಮೀಡಿಯಾ ಅಂತ ಹೇಳ್ತೇವೆ. ಆ ಥರದ್ದೇನಾದರೂ ರಿಪೀಟೆಡ್ ಇಯರ್ ಇನ್ಫೆಕ್ಷನ್ಸ್ ಆಯಿತು ಅಂತ ಹೇಳಿದ್ರೆ, ರಿಪೀಟೆಡ್ ಇಯರ್ ಇನ್ಫೆಕ್ಷನ್ಸಲ್ಲಿ ಆ ಬ್ಯಾಕ್ಟೀರಿಯಾಸ್ ಅಂತ ಏನು ಹೇಳ್ತೇವೆ, ಆರ್ಗಾನಿಸಮ್ಸ್ ಏನು ಹೇಳ್ತೇವೆ, ಅದು ಮೂಗಿನ ತನಕ ಬರುತ್ತೆ. ನಾವು ಯೂಸ್ಟೇಷನ್ ಟ್ಯೂಬಲ್ಲಿ ಥ್ರೂ ಯೂಸ್ಟೇಷನ್ ಟ್ಯೂಬ್ ಅಂತ ಹೇಳ್ತೇವೆ. ಈ ಟ್ಯೂಬು ನಾವು ಮೂಗಿನಿಂದ ಕಿವಿಯವರೆಗೂ ಆ ಟ್ಯೂಬನ್ನು ಕಾಣ್ತೇವೆ. ಆ ಟ್ಯೂಬಲ್ಲಿ ಆರ್ಗಾನಿಸಮ್ಸ್ ಟ್ರಾವೆಲ್ ಆಗಿ ಸೈನಸ್ ಏನಾದರೂ ಇನ್ಫೆಕ್ಟ್ ಆಯಿತು ಅಂತ ಹೇಳಿದ್ರೆ ಅದರಿಂದ ಕೂಡ ಬರೋ ಚಾನ್ಸಸ್ ಇರುತ್ತೆ. ಇನ್ನೊಂದು ರಿಪೀಟೆಡ್ ಎಕ್ಸ್ಪೋಷರ್ ಟು ಅಲರ್ಜನ್
ಪ್ಯಾಥೋಜನ್ಸ್ ಆ್ಯಂಡ್ ಪೊಲ್ಯೂಟೆಂಟ್ಸ್ ಅಂತ ಹೇಳ್ತೇವೆ. ಈಗ ದಾರಿಲಿ ಹೋಗ್ಬೇಕಾದ್ರೆ ಡಸ್ಟ್ ಇರುತ್ತೆ, ಫ್ಯೂಮ್ಸ್ ಇರುತ್ತೆ, ಸ್ಮೋಕ್ಸು, ಈ ಥರದಕ್ಕೆಲ್ಲ ನಾವು ಎಕ್ಸ್ಪೋಜರ್ಸ್ ರಿಪೀಟೆಡ್ ಆಗಿ ಆಗ್ತಾ ಇರೋದ್ರಿಂದ ಅವಾಗ ಏನಾಗುತ್ತೆ, ಸೀಲಿಯಾಕ್ ಸೆಲ್ಸ್ ಅನ್ನೋದೇನು ಹೇಳಿದೆ ಅದು ಡ್ಯಾಮೇಜ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಡ್ಯಾಮೇಜ್ ಆಗುತ್ತೆ, ಯಾವಾಗ ಅದ್ರದ್ದು ಕೆಲಸ ಅದು ಕರೆಕ್ಟಾಗಿ ಮಾಡೋದಿಲ್ಲ, ಅವಾಗ ಹೊರಗಡೆ ಹಾಕೋದಕ್ಕೆ ಮ್ಯೂಕಸ್ ಹೊರಗಡೆ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಆವಾಗ ಅದು ಕಲೆಕ್ಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ಇನ್ಫೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಕೂಡ ಸೈನಸೈಟಿಸ್ ಇನ್ಫೆಕ್ಷನ್ ಬರೋ ಸಾಧ್ಯತೆ ಇರುತ್ತೆ. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಇತ್ತೀಚಿನ ದಿನದಲ್ಲಿ ಪ್ರತಿಯೊಬ್ಬರು ಹೇಳ್ತಾರೆ ನಂಗೆ ಸೈನಸ್ ಪ್ರಾಬ್ಲಮ್ ಇದೆ, ಎಷ್ಟೋ ವರ್ಷಗಳಿಂದ ಚಿಕಿತ್ಸೆ ತಗೋತಿದ್ದೀನಿ, ಆದರೆ ಸೈನಸ್ ಮಾತ್ರ ಕಮ್ಮಿ ಆಗಲ್ಲ ಅಂತ. ಹಾಗಾದರೆ ಅದಕ್ಕೆಲ್ಲ ಏನು ಪರಿಹಾರ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಅಲ್ಲದೆ ಈ ಸೈನಸ್ ಬಗ್ಗೆ ಯಾವುದೇ ಅನುಮಾನಗಳಿದ್ದಲ್ಲಿ ನೀವು ನೇರವಾಗಿ ಕರೆ ಮಾಡಿ ಡಾಕ್ಟರಿಂದ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ಈಗ ಒಂದು ಸಣ್ಣ ವಿರಾಮ, ನಂತರ ಸುಹಾಸಿನಿ ಕಾರ್ಯಕ್ರಮ ಮುಂದುವರಿಯುತ್ತೆ.